ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಹಾಗಾದರೆ ನೋಡಿರಿ, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುವಂತಹ ಸಿಂಪಲಾಗಿ ಮಾಡುವಂತಹ ಮಟನ್ ಕರಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ಸಂಡೇ ಸ್ಪೆಷಲ್. ನೀವೇನಾದರೂ ಸ್ಪೆಷಲಾಗಿ ಮಟನ್ ಮಾಡೋದಿದ್ದರೆ ಈ ರೀತಿ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಗ್ರೇವಿ ಮಾತ್ರ ಸೂಪರಾಗಿ ಬಂದಿದೆ. ರೊಟ್ಟಿ ಜೊತೆ ಆಗಿರ್ಬೋದು, ಚಪಾತಿ ರೈಸ್ ಜೊತೆ ತುಂಬ ಬೆಸ್ಟ್ ಕಾಂಬಿನೇಷನು. ರಾಗಿ ಮುದ್ದೆ ಜೊತೆ ಸಹಿತ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಅಷ್ಟೇ ಟೇಸ್ಟಿಯಾಗಿ ಬಂದಿದೆ. ತುಂಬ ಸಾಫ್ಟಾಗಿ ಮಟನ್ ಸಹಿತ ಬೆಂದಿದೆ. ನೋಡಿರಿ, ಹೀಗೆ ಈಸಿಯಾಗಿ ನೀವು ಕ್ವಿಕ್ಕಾಗಿ ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿ. ಹಾಗಾದರೆ ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ. ಹಾಗಾದರೆ ನೋಡಿರಿ, ನಾನಿಲ್ಲಿ 1 kg ಅಷ್ಟು ಮಟನನ್ನು ತೊಗೊಂಡಿದ್ದೀನಿ. ಇದನ್ನು ಈಗ ನೀಟಾಗಿ ವಾಶ್ ಮಾಡಿ ತೊಗೊಂಡು ಬರೋಣ. 1-2 ಸರಿ ಇದನ್ನು ತೊಳಿಬೇಕು ಚೆನ್ನಾಗಿ, ಅಂದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ವಾಶ್ ಮಾಡಬೇಕು. ಅಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ತೊಳೆದ್ರೆ ಹಸಿ ಸ್ಮೆಲ್ ಇರೋದಿಲ್ಲ. ನೋಡಿರಿ, ಈ ಥರ ಈಗ ನೋಡಿರಿ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಬಂದಿದ್ದೀನಿ. ಇದಕ್ಕೆ ಈಗ ಫಸ್ಟು ನಾವು ಕುದಿಸ್ಕೊಂಬಿಡೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಮಟನಿಗೆ ಬೇಕಾದಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ಮಟನ್ ಬೇಯೋದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕಿ. ಈಗ ನೋಡಿರಿ, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು. 1 ಕಪ್ಪಷ್ಟು ನೀರು ಹಾಕಿ ಇದನ್ನು 4 ವಿಸಿಲ್ ಹಾಕಿಸ್ಕೊಂಬರೋಣ. ಇಲ್ಲಿ ಮಟನ್ ಮಸಾಲೆಗೆ ನಾನು ಹಸಿ ಮೆಣಸಿನ್ಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, 1-2 ಇಂಚಷ್ಟು ಹಸಿ ಶುಂಠಿ, ಮತ್ತು ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆ ಉಳ್ಳಾಗಡ್ಡಿ, 1 ಉಳ್ಳಾಗಡ್ಡಿ, ಮತ್ತು ಸ್ವಲ್ಪ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇಲ್ಲಿ ಡ್ರೈ ಮಸಾಲ ನಾನು ಚಕ್ಕೆ, ಲವಂಗ, ಕಾಳುಮೆಣಸು ಮತ್ತು ಶಾಜೀರ ಬಳಸ್ತಾ ಇದ್ದೀನಿ, 1 ಏಲಕ್ಕಿನ. ಇದಿಷ್ಟು ಈಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನಾನಿಲ್ಲಿ ಯಾವುದೇ ಎಕ್ಸ್ಟ್ರಾ ಮಸಾಲೆಗಳನ್ನು ಜಾಸ್ತಿ ಹಾಕ್ತಾಯಿಲ್ಲ. ನಾನೇನಿಲ್ಲಿ ಗ್ರೈಂಡ್ ಮಾಡೋಕ್ಕೆ ತೊಗೊಂಡಿದ್ದೀನೋ ಇಷ್ಟನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಈಗ ಏನು ಮಸಾಲ ನಾವು ಇದನ್ನು ಆ್ಯಡ್ ಮಾಡ್ತೀವೋ ಇದು ತುಂಬ ರುಚಿ ಕೊಡುತ್ತೆ ಮಟನಿಗೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ನೈಸಾಗಿ. ತರಿಯಾಗಿ ಇರಬಾರ್ದು ಮಸಾಲೆ, ಈ ಥರ ಫೈನ್ ಪೇಸ್ಟ್ ಥರ ಗ್ರೈಂಡ್ ಮಾಡಿಕೊಳ್ರಿ, ಅಂದರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಕರಿ. ನೋಡಿರಿ, ತುಂಬ ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದನ್ನು ಇವಾಗ ಸೈಡ್ಗೆ ಎತ್ತಿಡೋಣ. ಈಗ ಮಟನ್ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ 1 ಮತ್ತು ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ. ಈ ಥರ ಉದ್ದಿಗೆ ಕಟ್ ಮಾಡಿ ತೊಗೊಳ್ರಿ ಒಗ್ಗರಣೆ ಹಾಕೋದಕ್ಕೆ. ಮತ್ತು 2 ಟೊಮ್ಯಾಟೋನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ. ಟೊಮ್ಯಾಟೋನ ಗ್ರೈಂಡ್ ಮಾಡೋಕ್ಕೆ ಹಾಕಿಲ್ಲ, ಹಾಗಾಗಿ ಒಗ್ಗರಣೆಗೆ ಚೆನ್ನಾಗಿ ಸಣ್ಣಗೆ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ಮಟನ್ ಬೆಂದಿದೆ, ತೋರಿಸ್ತಾ ಇದ್ದೀನಿ ನೋಡಿ, ಕರೆಕ್ಟಾಗಿ ಬೆಂದಿದೆ. ನೋಡ್ತಾ ಇರ್ಬೋದು ನೀವು. ಜಾಸ್ತಿ ನೀರು ಹಾಕಿಬಿಟ್ರೆ ಏನಾಗುತ್ತೆ, ಉಕ್ಕಿ ಬರುತ್ತೆ. ಉಕ್ಕಿ ಬಂದು ಕುಕ್ಕರ್ ತುಂಬ ಎಲ್ಲ ಆಗಿಬಿಡುತ್ತೆ, ಅದು ಮತ್ತೆ ಕ್ಲೀನ್ ಮಾಡೋಕ್ಕೆ ಕಷ್ಟ. ಹಂಗಾಗಿ ಸ್ವಲ್ಪ ನೀವು ಒಂದೇ ಗ್ಲಾಸ್ ನೀರು ಹಾಕಿ ಕುದಿಸ್ರಿ, ಆವಾಗ ಮಟನ್ ತಾನೇ ನೀರು ಬಿಡುತ್ತೆ. ಅದೇ ನೀರಿನಲ್ಲೇ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ನೋಡಿರಿ, ಇಲ್ಲಿ ಹೇಗೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಸಾಫ್ಟಾಗಿ ಬೆಂದಿದೆ. ಈಗ ಇದನ್ನು ಮಟನ್ ಕರಿ ಮಾಡೋಣ. ಇದನ್ನು ಸೈಡಿಗೆ ಎತ್ತಿಟ್ಟು ಇವಾಗ ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು ಗ್ಯಾಸ್ ಮೇಲೆ. ಒಂದು ಕಡಾಯಿನ ಬಿಸಿ ಮಾಡೋಕ್ಕಿಡಿ. ಇದಕ್ಕೆ ಒಗ್ಗರಣೆಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ, ಆವಾಗ ಒಗ್ಗರಣೆ ಬೇಗ ಆಗುತ್ತೆ. ನೀವು ಮಟನೊಂದು ಕುದಿಸ್ಕೊಳ್ಳೋದಷ್ಟೇ ಬಾಕಿ ಇರುತ್ತೆ. ತಂದ ತಕ್ಷಣ ಅದನ್ನು ವಾಶ್ ಮಾಡಿ ಕುದಿಯೋಕೆ ಇಟ್ಬಿಟ್ರೆ ನಾವು ಇಲ್ಲೆಲ್ಲ ಮಸಾಲ ರೆಡಿ ಮಾಡ್ಕೊಳ್ಳೋದ್ರಾಗೇ ಮಟನ್ ಬೆಂದುಬಿಡುತ್ತೆ. ನೀವು ಬೇಗ ಈ ಥರ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಒಗ್ಗರಣೆಗೆ ಎಣ್ಣೆ ಕಾದಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು, ಕಟ್ ಮಾಡಿದಂಥ ಉಳ್ಳಾಗಡ್ಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಉಳ್ಳಾಗಡ್ಡಿ ಮಾತ್ರ ಹಸಿ ಇರಬಾರ್ದು. ನೋಡಿರಿ, ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಡ್ರಿ. ಯಾಕಂದರೆ ಹಸಿ ಇದ್ದರೆ ಟೇಸ್ಟ್ ಕೊಡೋಲ್ಲ ಮಟನ್ಗೆ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಡ್ರಿ, ಆವಾಗ ತುಂಬ ಟೇಸ್ಟ್ ಬರುತ್ತೆ ಗ್ರೇವಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಕಟ್ ಮಾಡಿದಂಥ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. 2 ಟೊಮ್ಯಾಟೋನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದನ್ನು ಸಹಿತ ಟೊಮ್ಯಾಟೊ ಸಾಫ್ಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿರಿ. ಚೆನ್ನಾಗಿ ಬೇಯಬೇಕು ಸಾಫ್ಟಾಗಿ. 1-2 ನಿಮಿಷ ಇದನ್ನು
ಲೋ ಫ್ಲೇಮ್ ಇಟ್ಬಿಡಿ, ಚೆನ್ನಾಗಿ ಫ್ರೈ ಆಗುತ್ತೆ. ಚೆನ್ನಾಗಿದು, ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಅಲ್ಲಿಗೆ ಈಗ ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ನಾನು, ಅಂದರೆ ಟೊಮ್ಯಾಟೊ ಬೇಗ ಬೇಯುತ್ತೆ ಅಂಥೇಳಿ. ನಾವು ಆಲ್ರೆಡಿ ಮಟನ್ ಕುದಿಸ್ಬೇಕಾದ್ರೆ ಹಾಕಿರ್ತೀವಿ, ಸ್ವಲ್ಪ ಅಷ್ಟೇ ಹಾಕ್ರಿ ಇಲ್ಲಿ ಟೇಸ್ಟ್ ನೋಡಿಕೊಂಡು. ಈಗ ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಈಗ ಚೆನ್ನಾಗಿ ಬೇಗ ಬೇಯುತ್ತೆ ಟೊಮ್ಯಾಟೊ, ಅಂದರೆ ನೋಡಿರಿ ಸಾಫ್ಟಾಗಿ ಬೆಂದಿದೆ. ಅಂದರೆ ನಾವು ಮಟನ್ ಹಾಕಿಂದ ಚೆನ್ನಾಗಿ ಫ್ರೈ ಮಾಡೋದಕ್ಕಿಂತ ಫಸ್ಟೇ ಎಣ್ಣೆಯಲ್ಲಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆಗೆ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಈಗ ನೋಡಿರಿ ಇದೇ ಒಗ್ಗರಣೆಗೆ ನಾನು ಮಟನನ್ನು ಸೇರಿಸ್ತಾ ಇದ್ದೀನಿ. ಬಾಯ್ಲ್ ಮಾಡಿ ತೊಗೊಂಬಂದಂಥ ಮಟನನ್ನು ಹಾಕ್ತಾಯಿದ್ದೀನಿ. ಹಾಕಿದ್ದನ್ನು ಚೆನ್ನಾಗಿ ಒಂದು 2-3 ನಿಮಿಷ ಫ್ರೈ ಮಾಡಿಕೊಡ್ರಿ ಎಣ್ಣೆಯಲ್ಲಿ. ಅಂದರೆ ಫ್ರೈ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು. ಈ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿರಿ. ಈಗ ಮಿಕ್ಸ್ ಮಾಡಿ ಇದನ್ನು ಲೋ ಫ್ಲೇಮ್ ಇಟ್ಟು ಒಂದು 2 ನಿಮಿಷ ಫ್ರೈ ಆಗಕ್ಕೆ ಬಿಟ್ಬಿಡೋಣ. ನೋಡಿ ಇಲ್ಲಿ ಸರಿಯಾಗಿ ಫ್ರೈ ಆಗಿದೆ. ಈ ಥರ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ರಿ. ಮಟನ್ ಆಲ್ರೆಡಿ ಬೆಂದಿರುತ್ತೆ, ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಂದರೆ ಫಸ್ಟ್ ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ಜೊತೆ ಮಟನ್ ಬೆಂದಿರುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ಫ್ರೈ ಆದಮೇಲೆ ನಾವು ಗ್ರೈಂಡ್ ಮಾಡಿ ತೊಗೊಂಬಂದಂಥ ಮಸಾಲಾನ ಹಾಕೋಣ. ಇದರಲ್ಲೇ ಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಎಲ್ಲದನ್ನು ಇದಕ್ಕೆ ಹಾಕಿರೋದ್ರಿಂದ ಮೇಲ್ಗಡೆಯಿಂದ ಯಾವುದೇ ಮಸಾಲನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಈಗ ರುಬ್ಬಿರುವಂಥ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ರಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಕರಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಕಹಿ ಅನಿಸುತ್ತೆ, ಅದು ನಾವೆಲ್ಲ ಹಸಿದಾಗೆ ಹಾಕಿರೋದ್ರಿಂದ. ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಬಿಡಿ. 2-3 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಫ್ರೈ ಆಗಿದೆ. ನಿಮಗೆ ಫ್ರೈ ಬೇಕು ಅಂದರೆ ಇಷ್ಟೇ ನೀವು ತಿನ್ಬೋದು. ಸ್ವಲ್ಪ ಗ್ರೇವಿ ಥರ ಬೇಕು ಅಂತಂದರೆ ಇದಕ್ಕೆ ನೀವು ಸ್ವಲ್ಪ 1 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮಟನ್ ಕುದಿಸಿದ ಸ್ಟಾಕ್ ಇತ್ತಲ್ವ ಅದನ್ನೇ ಹಾಕಿ ಕುದಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 1-2 ನಿಮಿಷ ಕುದಿಯೋಕ್ಕೆ ಬಿಡೋಣ. ನಾನಿಲ್ಲಿ ನೋಡಿರಿ ಜಾಸ್ತಿ ಯಾವುದೇ ಮಸಾಲೆಗಳನ್ನು ಹಾಕಿಲ್ಲ. ಗ್ರೈಂಡ್ ಮಾಡಬೇಕಾದ್ರೇ ಚಕ್ಕೆ, ಲವಂಗ, ಕಾಳು ಮೆಣಸು, ಶಾಜೀರ ಅದೆಲ್ಲ ಹಾಕಿ ಗ್ರೈಂಡ್ ಮಾಡಿದ್ದೀವಿ. ಅದೇ ನಾನಿಲ್ಲಿ ಅಷ್ಟೇ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮೇಲಿಂದ ಯಾವುದೇ ಗರಂ ಮಸಾಲ ಹಾಕ್ತಾಯಿಲ್ಲ. ಅಷ್ಟೇ ರುಚಿಯಲ್ಲಿ ಚೆನ್ನಾಗಿರುತ್ತೆ. ಒಂದು ಸಾರಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿರಿ, ಸೂಪರಾಗಿ ಬರುತ್ತೆ ಕರಿ. ನಿಮಗೆ ಜಾಸ್ತಿ ನೀರು ಬೇಕಂದರೆ ಜಾಸ್ತಿ ನೀರು ಹಾಕಿ ನೀವು ಕುದಿಸ್ಬೋದು. ನೋಡಿ 1-2 ನಿಮಿಷ ನಾನು ಕುದಿಯೋಕ್ಕೆ ಬಿಟ್ಟಿದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಎಣ್ಣೆ ಕೂಡ ಮೇಲ್ಗಡೆ ತೇಲ್ ಬಂದಿದೆ, ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ನೀವು ಹಲವಾರು ಥರ ಮಟನ್ ಕರಿ ಮಾಡಿರ್ತೀರ, ಬಟ್ ಈ ಥರ ಒಂದು ಸರಿ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ. ರಾಗಿ ಮುದ್ದೆ, ಜೋಳದ ರೊಟ್ಟಿ ಅಂತೂ ಹೇಳಿ ಮಾಡಿದ ಕಾಂಬಿನೇಷನ್ ಇದು. ಸೂಪರ್ ಆದಂಥ ಮಟನ್ ಕರಿ. ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ನಾನು ಮೊದಲೇ ಹೇಳ್ದಂಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನಮ್ಮ ಚಾನಲ್ಗೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈ ರೆಸಿಪಿಗಳು ನಿಮ್ಗೆ ಇಷ್ಟ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿರಿ. ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಶೇರ್ ಮಾಡಿಕೊಳ್ರಿ. ನಾನಿವತ್ತು ಇದನ್ನು ಜೋಳದ ರೊಟ್ಟಿ ಜೊತೆ ಮಟನನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೂಪರ್ ಸಾಫ್ಟಾಗಿ ಬೆಂದಿದೆ. ಮಟನ್ ಚೆನ್ನಾಗಿ ಬೆಂದ್ರೇ ಟೇಸ್ಟು ಚೆನ್ನಾಗಿರುತ್ತೆ ನೋಡಿರಿ. ನಾವು ಜಾಸ್ತಿ ಹೆಚ್ಚು ರೊಟ್ಟಿ ಜೊತೆನೇ ಮಟನ್ ಆಗಲಿ ಚಿಕನ್ ಆಗಲಿ ನಾವು ತಿನ್ನೋದು. ರೊಟ್ಟಿ ಜೊತೆನೇ ಬೆಸ್ಟ್ ಕಾಂಬಿನೇಷನ್. ನೋಡಿ ಸಾಫ್ಟಾಗಿ ಬೆಂದಿದೆ, ಗ್ರೇವಿನೂ ಅಷ್ಟೇ ಚೆನ್ನಾಗಿದೆ.
ಇದೇ ಥರ ನೀವು ಕೂಡ ಟ್ರೈ ಮಾಡಿರಿ. ಬಾಯ್.